ಹಾಯ್ ಜನರೇ. ಹೆಲೋ ಕಪ್ಪೆ, ಸಾರಿ ಕಿಪ್ಪಿ. ನಾನು ಯಾರನ್ನ ಮೀಟ್ ಮಾಡಿದೀನಿ ಗೊತ್ತಾ? ನಮ್ಮ ಬಾಯ್ ಫ್ರೆಂಡ್ ಮುತ್ತುನ ಮೀಟ್ ಮಾಡಿದೀನಿ. ಹೋ ಕಿಪ್ಪಿ, ನೀನ್ ಹಿಂದೆ ಬಿದ್ದಿರೋ ಅಷ್ಟು ಹುಡುಗರು ನೋಡಿದ್ರೆ ನೀನ್ ಯಾವ್ದಾದ್ರು ಸಮುದ್ರದ ಮುತ್ತು ಹಿಂದೆ ಬೀಳ್ತೀಯ ಅನ್ಕೊಂಡ್ರೆ ಇದ್ಯಾವ್ದೋ ಮೋರಿ ಮುತ್ತು ಹಿಂದೆ ಬಿದ್ಯಾ? ನನಗೆ ಕನ್ಫ್ಯೂಸ್ ಆಗ್ತಿದೆ ನಿನ್ ಲವ್ ಬಗ್ಗೆ. ಒಂದು ಕ್ಲಾರಿಫಿಕೇಶನ್ ಕೊಡು. ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೋಡಿ. ಮತ್ತೆ ಇವ್ ನಂಗೆ ಮೆಸೇಜು ಹಾಕಿದ್ದ, ಹಿಂಗೆ ಮಾಮೂಲಿ ಮೆಸೇಜ್ ಹಾಕ್ತಾ ಇದ್ದ. ಸೊ ಆ ಟೈಮಲ್ಲಿ ನಾ ಇಬ್ರು ಕನೆಕ್ಟ್ ಆಗಿದ್ರಿ. ಸೊ ಆ ಟೈಮಲ್ಲಿ ನಾ ಇಬ್ರು ಪ್ರಪೋಸ್ ಇವನೇ ಮಾಡಿದ್ದು ಜನರೇ, ಓಕೆನಾ? ಮುತ್ತು, ನೀನು ಕಿಪ್ಪಿನ ಲವ್ ಮಾಡ್ತಾ ಇದೀಯ ಅಂತ ಹೌದಾ? ಅವ್ರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ ಮತ್ತೆ ಕಿಪ್ಪಿ ನೀನ್ ಇಷ್ಟಪಡ್ತಾ ಇದೀಯ ಅಂತ ಹೇಳ್ತಾ ಇದ್ದಾಳೆ. ನಾನು ಎಲ್ರೂ ಪ್ರೀತಿಸ್ತೀನಿ. ಕಿಪ್ಪಿ, ಮತ್ತೆ ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಇದಕ್ಕೆ ನೀವೇನ್ ಅಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು, ಓಕೆನಾ? ಅವ್ರೇನ್ ಚಾಚಾ ಅಲ್ಲ, ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು. ಏನಕ್ಕೆ ಅಂದ್ರೆ ನನಗೆ ನನ್ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ, ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡ್ ಹೋಗಕ್ಕೆ. ಕಾಕ, ಈ ಮೋಸದ ಬಗ್ಗೆ ಉಗ್ರ ಹೋರಾಟ ಮಾಡೋಣ, ಬೀದಿಗೆ ಹಿಡಿದು. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಆಕಸ್ಮಿಕವಾಗಿ ಪೊಲೀಸರು ಏನಾದರೂ ಗೋಲಿಬಾರು ಲಾಠಿ ಚಾರ್ಜ್ ಮಾಡಿದ್ರೆ ಅದನ್ನ ಎದುರಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲಾಟ್ರಿ. ನಮ್ಮ ಎದೆಗೆ ಗುಂಡುಗಳು ಹಾರಿದ್ರೆ, ಪೊಲೀಸ್ ಗುಂಡುಗಳು ಹಾರಿದ್ರೆ ಆ ಗುಂಡುಗಳನ್ನ ಎದುರಿಸುವಂತ ತಾಕತ್ತು ನಮ್ಮ ಎದೆಯಲ್ಲಿದೆ. ಕಿಪ್ಪಿ, ನಿನ್ಗೋಸ್ಕರ ಕಾಕ ಗುಂಡೇಟು ತಿನ್ನಕ್ಕೂ ರೆಡಿ ಇದ್ದಾನೆ, ನಾವು ರೆಡಿ ಇದೀವಿ, ನೀನ್ ಎದುರುಬೇಡ. ದಯವಿಟ್ಟು ಮನವಿ ಜನರೇ, ದಯವಿಟ್ಟು ನನ್ನ ಇದರಿಂದ ಮುಕ್ತಿಗೊಳಿಸಿ.